ಕೋಣನಕುಂಟೆ ಪೊಲೀಸ್ ಠಾಣೆಯವರು ಕೂಡ ಸರಗಳ್ಳತನ ಮಾಡ್ತಾ ಇರತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 38 ಗ್ರಾಂ ಚಿನ್ನದ ಸರ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 2.5 ಲಕ್ಷ. ಇದರಲ್ಲಿ ಫಿರ್ಯಾದಿ ಏನಿದ್ದಾರೆ ಅವರು ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡಿದ್ದು 14ನೇ ತಾರೀಕು ಮಾರ್ಚ್ರಂದು ಅವರು ಕೆಲಸಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಈ ರೀತಿ ಅವರಿಂದ ಸರಗಳ್ಳತನವನ್ನು ಅಂದರೆ ಸರವನ್ನು ಕಿತ್ಕೊಂಡು ಹೋಗಿರುತ್ತಾರೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಕೋಣನಕುಂಟೆ ಪೊಲೀಸರು 29 ಮಾರ್ಚ್ರಂದೇ ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ಇಬ್ಬರು ವ್ಯಕ್ತಿಗಳನ್ನು ಉತ್ತರಹಳ್ಳಿ ಹತ್ತಿರ ಅವರನ್ನು ಬಂಧಿಸಿ ಅವರಿಂದ ಕೂಲಂಕುಷ ವಿಚಾರಣೆಯನ್ನು ಮಾಡಿ ಈ ರೀತಿ ಚಿನ್ನದ ಸರವನ್ನು ಏನು ಮುತ್ತೂಟ್ ಫೈನಾನ್ಸ್ನಲ್ಲಿ ಅಡ ಇಟ್ಟಿದ್ರು ಅದನ್ನು ವಶಪಡಿಸಿಕೊಂಡಿರ್ತಾರೆ. ಜೊತೆಗೆ ದ್ವಿಚಕ್ರ ವಾಹನವನ್ನು ಬಾಡಿಗೆ ಮೇಲೆ ತಂದಿದ್ದು ಅದನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿರ್ತಾರೆ. ಆರೋಪಿಗಳು ಇಬ್ಬರು ಇವರು ಒಬ್ಬ ಶಿವಮೊಗ್ಗ ಮೂಲದವನು, ಅಲ್ಲಿ ಆತನ ಮೇಲೆ ಸುಲಿಗೆ ಮತ್ತು ಕಳ್ಳತನದ ಪ್ರಕರಣಗಳು ಹಿಂದೆ ದಾಖಲಾಗಿರುತ್ತವೆ. ಇನ್ನೊಬ್ಬ ಆರೋಪಿ ಬೆಂಗಳೂರಿನವನಾಗಿದ್ದು ಆತ ರ್ಯಾಪಿಡೋ ಮತ್ತು ಸೊಪ್ಪು ಮಾರಾಟ ಕೆಲಸ ಮಾಡ್ತಾ ಇದ್ದು ಆತ ಕೂಡ ಈಗ ಬಂಧನಕ್ಕೆ ಒಳಗಾಗಿದ್ದಾನೆ.